ಶ್ರೇಷ್ಠ ಏನ್ ಹೇಳ್ತಿದ್ಯಾ? ಎಸ್ತಾಂದ್ ತನ್ಮಯ್ ನನ್ ಜೊತೆಲಿದ್ದ, ಆದ್ರೆ ಅದ್ಯಾರೋ ಒಬ್ಬ ಬಂದು ಅವನ ಕರ್ಕೊಂಡ್ ಹೋಗ್ಬಿಟ್ಟ. ಏ ತಾಂಡವ್, ಏನ್ ಮಾಡ್ತಿದ್ಯಾ? ನಾನ್ ಮಾಡಿರೋ ಕರ್ಮನ ಅನುಭವಿಸ್ತಾ ಇದ್ದೀನಿ. ಏ ತಾಂಡವ್, ಏನೋ ಹೇಳ್ತಾ ಇದ್ಯಾ? ಶ್ರೇಷ್ಠ, ಭಾಗ್ಯ ಆಮೇಲೆ ಕಾಮತ್ ಮನೆಯವರು ನನಗೆ ಏನ್ ಮಾಡಿದ್ರು ಗೊತ್ತಾ? ಸರ್, ಇವನು ಸರಿ ಇಲ್ಲ. ಈಗಾಗಲೇ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಯಾರನ್ನು ಬಿಟ್ರು ಇವನು ಮಾತ್ರ ಸುಮ್ಮನೆ ಬಿಡಬೇಡಿ. ಇವಳ ಜೀವನದಲ್ಲಿ ಇವನಿಂದ ಇವಳ ನೆಮ್ಮದಿನೇ ಹಾಳಾಗಿದೆ. ಅಲ್ಲ ರೀ, ನಾನ್ ಹೇಳ್ತಿರೋದು ಕೇಸ್ಗೆ ಮಾತಾಡಿದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೀನ್ ನಾನು ಅವಾಗ್ಲೇ ಹೇಳ್ದೆ ತಾನೆ, ನನ್ ಮಾತ್ ನೀನ್ ಎಲ್ ಕೇಳ್ತ್ಯಾ? ನಿನ್ನ ಲಾಕ್ ಮಾಡೋದಕ್ಕೋಸ್ಕರ ಏನೆಲ್ಲಾ ಮಾಡಿದ್ರು ಅಂತ ನೋಡಿದ್ಯಾ? ಬೇಕಾಗಿತ್ತಾ ಇದಲ್ಲ ನಿನ್ಗೆ? ಎಲ್ರು ಡ್ರಾಮಾ ಮಾಡವ್ರೆ, ಅವರೆಲ್ಲ ಸೇರ್ಕೊಂಡು ಒಂದ್ ದೊಡ್ಡ ಡ್ರಾಮಾ ಕಂಪ್ನಿನ ಓಪನ್ ಮಾಡ್ಬೋದು. ಯಾಕೆ ಹೇಳು? ಒಬ್ರಿಗಿಂತ ಒಬ್ರು ನಟ ಭಯಂಕರರೇ ಇರೋದು. ತಾಂಡವ್, ಇನ್ ಮುಂದೆ ಆದ್ರೂ ಬುದ್ಧಿ ಕಲ್ತ್ಕೋ. ಶ್ರೇಷ್ಠ, ನೀ ಹೇಳ್ತಿರೋದು ನಿಜಾನೇ. ಎಲ್ರು ಸೇರ್ಕೊಂಡು ಆ ಪೊಲೀಸ್ ಮುಂದೆ ನನ್ನ ಇಮೇಜೇ ಹಾಳು ಮಾಡ್ಬಿಟ್ರು. ಏ ತಾಂಡವ್, ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಂಡು ಏನು ಯೂಸ್ ಇಲ್ಲ. ಊಟ ಆಯ್ತಾ ನಿಂದು? ನೋ ಶ್ರೇಷ್ಠ, ಊಟನೂ ಬೇಡ, ಏನು ಬೇಡ. ಈ ತಾಂಡವ್, ಅವ್ರುಗಳು ಮಾಡಿರೋ ತಪ್ಪಿಗೆ ನೀನ್ ಯಾಕೋ ಶಿಕ್ಷೆ ಅನ್ಭವಿಸ್ತ್ಯಾ? ನೋಡು, ಸಮಾಧಾನ ಮಾಡ್ಕೊ. ನಾನೀಗ ಊಟ ತಗೊಂಡ್ ಬರ್ತಾ ಇದ್ದೀನಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ನಿನ್ನೆಲ್ಲಾ ಪ್ರಾಬ್ಲಮ್ಗೂ ನನ್ನ ಹತ್ರ ಸೊಲ್ಯೂಷನ್ ಇದೆ. ಅಂಕಲ್, ಹೇಳಪ್ಪ. ಒಂದ್ ಹೆಲ್ಪ್ ಬೇಕಾಗಿತ್ತು. ಹೇಳಪ್ಪ. ನಿಮ್ ಫೋನ್ ಕೊಡ್ತೀರಾ? ಹೌದಾ? ನಮ್ಮಮ್ಮಂಗ್ ಒಂದ್ ಫೋನ್ ಮಾಡ್ಬೇಕಾಗಿತ್ತು. ಆಯ್ತು. ಹಲೋ ಅಮ್ಮ, ನಾನಮ್ಮ. ತನ್ಮಯ್ ಎಲ್ಲಿದ್ಯೋ? ಈಗ ಯಾರ ಫೋನಿಂದ ಫೋನ್ ಮಾಡ್ತಿದ್ಯಾ? ಅಮ್ಮ, ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ತಪ್ಪಿಸ್ಕೊಂಡ್ ಬಂದ್ಯಾ? ಈಗ ಎಲ್ಲಿದ್ಯಾ? ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಈ ಫೋನಿಂದ ನಿನಗ್ ಲೊಕೇಶನ್ ಕಳಿಸ್ತೀನಿ. ಇಲ್ಲಿ ಬರ್ತೀಯಾ? ಹಾ, ಕಳ್ಸು ಬರ್ತೀನಿ. ಓಕೆ ಅಮ್ಮ. ಗುಂಡಣ್ಣ, ಹಲೋ ಹಲೋ, ಗುಂಡಣ್ಣ ಕೇಳಿಸ್ತಾ ಇದ್ಯಾ? ಕಿಶನ್, ಏನು ಇದು? ತನ್ಮಯ್ ಕಾಲ್ ಮಾಡಿದ್ದ, ಮಾತಾಡ್ತಿದ್ದ, ಸಡನ್ ಆಗಿ ವಾಯ್ಸ್ ಕೇಳಿಸ್ಲಿಲ್ಲ, ಯಾರೋ ಕಿರ್ಚಾಡೋದೆಲ್ಲ ಕೇಳಿಸ್ತಾ ಇತ್ತು. ಆಮೇಲೆ ನೋಡಿದ್ರೆ ಕಟ್ಟೆ ಆಗೋಗಿದೆ. ಅದಕ್ಕೆ ಒಂದ್ ಕೆಲಸ ಮಾಡಿ, ಆ ನಂಬರ್ಗೆ ವಾಪಸ್ ಕಾಲ್ ಮಾಡಿ. ಕಿಶನ್ ಕಟ್ ಮಾಡ್ತಿದಾರೆ ಕಣೋ. ಇನ್ನೊಂದ್ಸಲ ಟ್ರೈ ಮಾಡಿ. ನನ್ನನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಡೋರ್ ಓಪನ್ ಮಾಡಿ, ಇಲ್ಲ ನಾನು ಜಂಪ್ ಆಗ್ಬಿಡ್ತೀನಿ. ಏ ತನ್ಮಯ್, ಕೂಲ್. ನಾನ್ ನಿನ್ನ ಕಿಡ್ನಾಪ್ ಮಾಡ್ತಿಲ್ಲ ಕಣೋ. ಅಲ್ಲಿ ಭಾಗ್ಯ ಮತ್ತೆ ತಾಂಡವ್ ತುಂಬಾ ಟೆನ್ಷನ್ ಆಗಿದಾರೆ ತನ್ಮಯ್, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದೀನಿ. ನೀವ್ ಯಾಕೆ ನನಗೆ ಹೆಲ್ಪ್ ಮಾಡ್ಬೇಕು? ನಾನ್ ನಿಮ್ಗೆ ಹೆಲ್ಪ್ ಮಾಡ್ತಿಲ್ಲ ತನ್ಮಯ್, ತಾಂಡವ್ನ ನನ್ ಕೈಲಿ ನೋಡೋದಕ್ ಆಗ್ತಿಲ್ಲ. ಅದು ಅಲ್ದೆ ಅಲ್ಲಿ ನಿಮ್ಮ ಅಕ್ಕ ತಂಗಿ ಕೂಡ ತುಂಬಾ ಅಳ್ತಿದ್ದಾಳೆ. ನಿಜ ಹೇಳ್ತಿದ್ರ ತಾನೆ?
ಹ್ಞೂ ತನ್ಮಯ್, ನಿಜನೇ ಹೇಳ್ತಿದ್ದೀನಿ ಕಣೋ. ಹಾಗಿದ್ರೆ ನಾರ್ಮಲ್ ಆಗಿ ಕರ್ಕೊಂಡ್ ಬರ್ಬೋದಾಗಿತ್ತು ತಾನೆ, ಕಿಡ್ನಾಪ್ ಮಾಡೋ ತರ ಯಾಕೆ ಹೇಳ್ಕೊಂಡ್ ಬಂದ್ರಿ? ಅಯ್ಯೋ ತನ್ಮಯ್, ನಾನು ಏನಾದ್ರೂ ಕಾರ್ ನಿಲ್ಸಿ ನಿನಗ್ ಬಾ ಅಂದಿದ್ರೆ ನೀನ್ ಬರ್ತಾ ಇದ್ದ? ಇಲ್ಲ ತಾನೆ, ನೀನ್ ರಂಪ ಮಾಡ್ತಿದ್ದೆ, ಅದಕ್ಕೆ ಈ ತರ ಕರ್ಕೊಂಡ್ ಬಂದೆ. ನನಗ್ ನಿಮ್ ಮೇಲೆ ನಂಬಿಕೆನೆ ಬರ್ತಿಲ್ಲ. ನನ್ ಮೇಲೆ ನಂಬಿಕೆ ಬರ್ತಲ್ವಾ? ಸರಿ ಇರು. ಒಂದ್ ನಿಮಿಷ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ನನಗೋಸ್ಕರ ನೀವು ಕಾಯ್ಬಿಡಿ, ನಾನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಅಯ್ಯೋ, ನಾನ್ ಯಾಕ್ರಿ ನಿಮಗ್ ಕಾಯ್ಬೇಕು? ನಂಗೆ ಹಸುವಾದ್ರೆ ಊಟ ಮಾಡ್ತೀನಿ, ನಿದ್ದೆ ಬಂದ್ರೆ ನಿದ್ದೆ ಮಾಡ್ತೀನಿ. ಇದು ಇದು ಹೆಂಡತಿಗಿರೋ ಲಕ್ಷಣ. ವಾಟ್? ಅಂದ್ರೆ ಹೆಣ್ಮಕ್ಳಿಗಿರೋ ಲಕ್ಷಣ ಅಂತಂದೆ. ರೀ, ಯಾಕ್ರಿ ಏನೇನೋ ಮಾತಾಡ್ ತಲೆ ತಿಂತಾ ಇದ್ದೀರಾ? ನಾನಿಲ್ಲಿ ಉಳ್ಕೊಳ್ಳೋದಕ್ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡಿದೀನಿ. ನೀವ್ ನೋಡಿದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೆಲ್ಲ ಕೇಳ್ಕೊಂಡಿದೀರಲ್ಲ. ಗರ್ವೇ ಚಿಂತೆ ಆದ್ರೆ ಸೊಸೆಗೆ ಇನ್ನೇನೋ ಚಿಂತೆ ಅಂತೆ. ಹಾ, ಏನು ಏನಂದ್ರೆ? ಏನಿಲ್ಲ ಇವಾಗ್ಲೂ ನಾನ್ ನಿಮ್ ಕೆಲ್ಸದಲ್ಲೇ ರೀ ಇರೋದು. ಓ, ಇದನ್ನ ನಾನ್ ನಂಬೇಕಾ? ನಂಬ್ಲೇಬೇಕು. ಸರಿ ಸರಿ, ನಾನು ಇನ್ನೊಂದ್ ಕಡೆ PG ನೋಡಕ್ ಹೋಗ್ತಾ ಇದ್ದೀನಿ, ನಾನ್ ಮತ್ತೆ ಕಾಲ್ ಮಾಡ್ತೀನಿ. ನೂರ್ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತ ದೊಡ್ಡವ್ರು ಹೇಳ್ತಾರೆ, ಆದ್ರೆ ನಾನು ಮದುವೆ ಆದ್ಮೇಲೆ 100 ಸುಳ್ಳು ಹೇಳುವಂಗಾಗಿದೆ. ಹರಿ, ಏನೋ ನಿನ್ನ ಅವಸ್ಥೆ. ಹೊರಡೋಣ, ನಡೀರಿ. ಓಕೆ, ಒಂದ್ ನಿಮಿಷ. ಹಲೋ, ಹೇಳ್ ಪೂಜಾ. ಕಿಶನ್ ಎಲ್ಲಿದ್ಯಾ? ಅಲ್ಲ, ಅಕ್ಕನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದೋನು ಇನ್ನು ಮನೆಗ್ ಬಂದಿಲ್ವಲ್ಲ? ಎಲ್ಲ ಹೋಗಿದ್ಯಾ ನೀನು? ಪೂಜಾ, ಅದು ಒಬ್ರು ಕ್ಲೈಂಟ್ ಇದಾರೆ, ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಬಂದ್ಬಿಡ್ತೀನಿ, ಸ್ವಲ್ಪ ಲೇಟ್ ಆಗತ್ತೆ. ಹಾ, ಓಕೆ. ಹೌದಾ, ಸರಿ. ಪೂಜಾ, ಮೀಟ್ ಮಾಡೋದಕ್ಕೆ ಕ್ಲೈಂಟ್ ಬಂದ್ರು, ನಾನು ಮತ್ತೆ ಮಾಡ್ತೀನಿ. ಹಾ, ಬ್ರದರ್, ಲವ್ ಮ್ಯಾರೇಜಾ? ಒಂಥರ ಲವ್ ಮ್ಯಾರೇಜ್. ಸೂಪರ್ ಸೂಪರ್ ಬ್ರದರ್. ಇಷ್ಟು ದಿನ ನಾನು ಒಬ್ನೇ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ ಗೊತ್ತಾಯ್ತು ಲವ್ ಮಾಡೋರು ಎಲ್ರು ಸುಳ್ಳು ಹೇಳ್ತಾರೆ ಅಂತ. ಹೇ, ಇಲ್ಲ, ನಾನು ಸುಳ್ಳು ಹೇಳಲ್ಲ, ಇವತ್ತು ಹೇಳ್ಬೇಕಾಯ್ತಷ್ಟೇ. ಅಯ್ಯೋ ಬಿಡಿ ಬ್ರದರ್, ನಾನು ಹೀಗೆ. ನಾವೇನ್ ಗೊತ್ತಾ, ಇವತ್ ಮಾತ್ರ ಅನ್ಕೊಂಡು ವರ್ಷ ಪೂರ್ತಿ ಸುಳ್ಳು ಹೇಳ್ತಾನೇ ಇರ್ತೀವಿ. ಸರಿ, ಇದನ್ನೆಲ್ಲ ಮಾತಾಡಕ್ಕೆ ಇವಾಗ ಟೈಮ್ ಇಲ್ಲ, ಬನ್ನಿ ಹೊರಡೋಣ. ಆಮೇಲೆ ಸರ್, ನಾನು ಹೇಳ್ತಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿದ್ರಲ್ಲ, ಇವಾಗ ನೋಡಿ ಭಾಗ್ಯನ್ ಬಣ್ಣ ಎಲ್ಲ ಬಯಲ್ ಮಾಡ್ತೀವಿ. ಶ್ರೇಷ್ಠ, ತನ್ಮಯನ್ ಕರ್ಕೊಂಬ. ತನ್ಮಯನ ತೋರ್ಸು, ಭಾಗ್ಯನ್ ಬಣ್ಣ ಎಲ್ಲ ಬಯಲಾಗತ್ತೆ, ಆಮೇಲೆ ಎಷ್ಟು ಬೇಕಾದ್ರೂ ಮಾತಾಡೋಣ, ಲೈಫ್ ಲಾಂಗ್ ಮಾತಾಡೋಣ. ಹೋಗು ಹೋಗು. ಪಾಂಡವ್, ಅದು ತನ್ಮಯ್ ಇಲ್ಲ. ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ಜಸ್ತಾಂದ್, ತನ್ಮಯ್ ನನ್ ಜೊತೆಲಿದ್ದ, ಆದ್ರೆ ಅದ್ಯಾರೋ ಒಬ್ಬ ಬಂದು ಅವನ ಕರ್ಕೊಂಡ್ ಹೋಗ್ಬಿಟ್ಟ. ಶ್ರೇಷ್ಠ, ಅವ್ನ್ ಯಾವನೊಬ್ಬನ್ ಕರ್ಕೊಂಡ್ ಹೋಗ್ಬೇಕಾದ್ರೆ ನೀನೇನ್ ಕಡ್ಲೆಪುರಿ ತಿಂತಿದ್ಯಾ? ನೀನ್ ತಡಿಬೇಕಾಗಿತ್ತು ತಾನೇ. ತಾಂಡವ್, ಅವ್ನ್ ನನ್ ಕಿಡ್ನಾಪ್ ಮಾಡಿದೀನಿ ಅಂತೆಲ್ಲ ಸುಳ್ಳು ಹೇಳೋದಕ್ ಶುರು ಮಾಡ್ದ.
ಅವನು ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ ಅಂದ, ಅದಕ್ಕೆ ಭಯ ಆಯ್ತು. ಭಯ ಅಂತೆ ಭಯ? ಏನ್ ಭಯ ನಿನ್ಗೆ? ಅಲ್ಲ ಶ್ರೇಷ್ಠ, ಈ ಹುಡುಗ ನನ್ ಮಗ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ಬೇಕಾಗಿತ್ತು ತಾನೆ. ತಾಂಡವದಕ್ ನಿನ್ ಮಗ ಒಪ್ಕೋಬೇಕಲ್ವಾ? ಅವ್ನ್ ಗೊತ್ತು ತಾನೆ ಹೇಗೆ ಅಂತ. ಏನೋ ತಾಂಡವ್, ಬಣ್ಣ ಬೊಯ್ಲ್ ಮಾಡ್ತೀನಿ ಅಂತ ಬಡ್ಕೋತಿದ್ದೆ, ಇಬ್ರು ಜಗಳ ಆಡ್ತಿದ್ದೀರಿ ಈಗ. ಇವಾಗ ಗೊತ್ತಾಗ್ತಾ ಇದೆ, ಭಾಗ್ಯ ಹೇಳಿದ್ ಸುಳ್ಳಲ್ಲ, ನೀವಿಬ್ರು ಬಡ್ಕೋತಾ ಇರೋದು ಸುಳ್ಳು ಅಂತ. ಅಯ್ಯೋ ನಿಜವಾಗ್ಲೂ ಕಾಮತ್, ತನ್ಮಯ್ ನನ್ ಜೊತೆಲೇ ಇದ್ದ. ನಾನ್ ತಪ್ಪಿಸ್ಕೊಳೋದ ಇಲ್ಲ ಖಂಡಿತವಾಗ್ಲೂ ನಾನು ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಕಾಮತ್ ಸರ್, ಇನ್ನೊಂದ್ ಚಾನ್ಸ್ ಕೊಡಿ, ನಾನ್ ಹೋಗ್ಬಿಟ್ಟು ಹುಡ್ಕೊಂಡ್ ಬರ್ತೀನಿ. ಅಯ್ಯೋ, ಕೊಟ್ಟಿರೋ ಚಾನ್ಸಸ್ ಸಾಕಪ್ಪ. ನಿನ್ ಮನೆ ಆಳ ಕೆಲಸ ನಾವು ನೋಡಿದ್ದೀವಿ ಬೇಕಾದಷ್ಟು. ಇಷ್ಟೊತ್ತು ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿದೀಯ. ಇನ್ನು ಮುಂದೆ ನನಗೆ ಏನ್ ಅನ್ಸುತ್ತೋ ಅದನ್ನ ನಾನ್ ಮಾಡ್ತೀನಿ. ಪೊಲೀಸರಿಗೆ ಹೇಳಿ ಜೈಲ್ಗೆ ಹಾಕಿ 4 ಬಿಗಿಸಿದ್ರೆ ನಿಮ್ಮಿಬ್ರಿಗೂ ಬುದ್ಧಿ ಬರುತ್ತೆ. ಅಲ್ಲ ಡ್ಯಾಡ್, ಸ್ಟೇಷನ್ ಅಲ್ಲ ಯಾಕೆ, ಅದೆಲ್ಲ ಬೇಡ ಬಿಡಿ. ಯಾಕೆ ನಿಕಾ ಇವ್ರನ್ನ ತುಂಬಾನೇ ಡಿಪೆಂಡ್ ಮಾಡ್ಕೊತಾ ಇದ್ಯಾ? ಹಾಗಲ್ಲ ಡ್ಯಾಡ್, ಸುಮ್ನೆ ಸ್ಟೇಷನ್ ಅಂತೆಲ್ಲ ಹೋದ್ರೆ ನಮ್ಮ ಮನೆ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಅದೆಲ್ಲ ಬೇಡ ಅಂತ. ಅಷ್ಟಕ್ಕೂ ಇವನ್ ಹೇಳಿದ್ದೆಲ್ಲ ಪೂರ್ತಿ ಸುಳ್ಳಂತ ಇನ್ನ ಪ್ರೂವ್ ಆಗಿಲ್ಲ ಅಲ್ವಾ? ನೋಡು ಕನ್ನಿಕಾ, ನಿನಗೆ ಭಾಗ್ಯನ್ ಕಂಡ್ರೆ ಆಗೋದಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಂತ ಅವಳ ವಿರುದ್ಧವಾಗಿ ಮಾತಾಡ್ದವರೆಲ್ಲ ಸರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದರಿಂದ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಒಂದ್ ಚಾನ್ಸ್, ಅದು ಹಾಳಾಯ್ತು. ತಾಂಡವ್, ನಮ್ಗೆ ಇನ್ನೊಂದ್ ಚಾನ್ಸ್ ಇದೆ. ಇನ್ನೊಂದ್ ಚಾನ್ಸ? ಏನು? ಕನಿಕಾ ಭಾಗ್ಯನ್ ಮನೆಗ್ ಹೋಗಿ ಅಲ್ಲಿ ಆದಿಯವ್ರು ಇದಾರ ಅಂತ ನೋಡೋದು. ಐ ಆಮ್ ವೆರಿ ಶೋರ್ ತಾಂಡವ್, ನನ್ ಪ್ರಕಾರ ಆದಿಯವ್ರು ಅಲ್ಲಿ ಇರಲ್ಲ. ಭಾಗ್ಯ ಏನೋ ಗೇಮ್ ಮಾಡ್ತಿದ್ದಾಳೆ. ಅದಕ್ಕೆ ಕನಿಕಾ, ನೀನ್ ಹೋಗಿ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಸರಿ ಶ್ರೇಷ್ಠ, ನೀನ್ ಹೇಳ್ದಾಗೆ ಆಗ್ಲಿ. ನಾನು ಅತ್ತೆ ಇವಾಗ್ಲೇ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀವಿ. ಅತ್ತೆ, ಶ್ರೇಷ್ಠ ಹೇಳ್ತಿರೋದು ಸರಿ ಅನ್ನಿಸ್ತಿದೆ, ನಾವ್ ಒಂದ್ಸಲ ನೋಡ್ಕೊಂಡ್ ಬರೋಣ. ಸರಿ ಕನಿಕಾ, ನಡಿ.